ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ಇತ್ತೀಚೆಗೆ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಈ ಇಬ್ರು ಅಡ್ವೊಕೇಟ್ಸ್ ನ ಹೆಸರು ಹಾಗೂ ಸಿಗ್ನೇಚರ್ ಇರುವಂತಹ ಒಂದು ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು. ಆ ಒಂದು ಲೆಟರ್ ಅಲ್ಲಿ ಏನ್ ಮೆನ್ಷನ್ ಇತ್ತು ಅಂದ್ರೆ, ಇಷ್ಟು ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಹಲವಾರು ಅತ್ಯಾಚಾರಗಳು, ಹಲವಾರು ಕೊಲೆಗಳನ್ನ, ಆ ಕೊಲೆ ಆಗಿರುವಂತಹ ಶವಗಳನ್ನ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಹೂತ್ ಹಾಕ್ತಿದ್ದಂತ. ಈಗ ಆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಹಾಗಾಗಿ ಅವನು ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾನೆ. ಅಂಡ್ ಒಮ್ಮೆ ಅವನು ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆದ ತಕ್ಷಣ ತಾನೇನು ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೂ ಸಹ ರೆಡಿ ಇದ್ದಾನೆ. ಸೊ ಈ ತರ ಒಂದು ಮ್ಯಾಟರ್ ಇರುವಂತಹ ಈ ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು. ಅದಾದ್ಮೇಲೆ ಬಹಳಷ್ಟು ಜನ ಇಲ್ಲ, ಈ ತರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಇದನ್ನೆಲ್ಲ ನಂಬೇಡಿ, ಇದೆಲ್ಲ ಫೇಕ್ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಸೊ ಅಂತವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದ್ಲು ಆ ಒಂದು ಲೆಟರ್ ಹೆಡ್ ಅಲ್ಲಿ ಯಾರ್ದು ಹೆಸರಿದೆ, ಯಾರ್ದು ಸಿಗ್ನೇಚರ್ ಇದೆ ಅದನ್ನ ನೋಡಿ. ಅಡ್ವೊಕೇಟ್ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ, ಈ ಇಬ್ರು ಅಡ್ವೊಕೇಟ್ಸ್ ಬಗ್ಗೆ ನನಗೆ ಪರ್ಸನಲಿ ಚೆನ್ನಾಗಿ ಗೊತ್ತು. ಪಬ್ಲಿಕ್ ಅಟೆನ್ಷನ್ ಗೋಸ್ಕರ ಈ ತರ ಒಂದು ಚೀಪ್ ಟ್ರಿಕ್ಸ್ ನ ಪ್ಲೇ ಮಾಡುವಂತಹ ಅವಶ್ಯಕತೆ ಇಷ್ಟೂ ಇಲ್ಲ ಇವ್ರಿಗೆ. ಸೊ ಒಂದು ಲೆಟರ್ ಹೆಡ್ ಅಲ್ಲಿ ಇವರು ತಮ್ಮ ಹೆಸರು ಹಾಕಿ, ತಮ್ಮ ಸಿಗ್ನೇಚರ್ ಹಾಕಿ ಒಂದು ಮ್ಯಾಟರ್ ನ ಮುಂದೆ ಇಡ್ತಿದ್ದಾರೆ ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಸಾಲಿಡ್ ಪ್ರೂಫ್. ಸೊ ಲೆಟ್ಸ್ ವೇಟ್, ನಿಜ ಏನು ಅಂತ ಇವತ್ತಿಲ್ಲ ನಾಳೆ ಮುಂದೆ ಬಂದೇ ಬರುತ್ತಾ. ಈ ಅಡ್ವೊಕೇಟ್ಸ್ ಸುಳ್ಳು ಹೇಳ್ತಿದಾರ ಅಥವಾ ಬೇರೆಯವ್ರು ಯಾರಾದ್ರೂ ಏನಾದ್ರು ಸುಳ್ಳು ಹೇಳ್ತಿದಾರ, ಎಲ್ಲ ಮುಂದೆ ಬಂದೇ ಬರುತ್ತೆ. ಅದೇನೋ ಒಂದು ಲೈನ್ ಇದೆಯಲ್ಲ, ಕಾಲಾಯ ತಸ್ಮೈ ನಮಃ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ. ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತೆ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು?